ಪ್ರತಿಷ್ಠಾಪಿತಗೊಂಡು ಪೂಜೆಗೊಳ್ಳುತ್ತಿರುವಂತಹ ರಾಮನ ಪಾದಗಳನ್ನು ಭಕ್ತಿಯಿಂದ ಸ್ಮರಿಸಿ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಂಘಟಿಸಿರುವ ಈ ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಸಂಪನ್ನಗೊಳಿಸಿರುವ ಎಲ್ಲ ಅತಿಥಿಗಳಿಗೆ, ಗಣ್ಯರಿಗೆ ಮತ್ತು ಸಮಾಹಿತಗೊಂಡಿರುವ ಸಮಸ್ತ ಸಮಾಜ ಬಂಧುಗಳಿಗೆ, ಪೂಜ್ಯ ನಾಗರಾಜ ಭಟ್ಟರಿಗೆ ಎಲ್ಲರಿಗೂ ಕೂಡ ರಾಮನ ಮಂದಿರದ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಅರ್ಪಿಸಿ ಒಂದಷ್ಟು ಮಾತುಗಳು. ಬಹುದೊಡ್ಡ ಹೋರಾಟದ ವಿಜಯೋತ್ಸವದ ದಿನ, ಅನುಮಾನವೇ ಇಲ್ಲ. ರಾಮಾಯಣದ ಕಾಲದಿಂದಲೂ ಕೂಡ ಅಯೋಧ್ಯೆ ರಾಮ ಹುಟ್ಟಿದ ಭೂಮಿ ಅಂತ ನಂಬಿಕೆ ಇದೆ ಈ ದೇಶದಲ್ಲಿ. ರಾಮಾಯಣ 500 ವರ್ಷಗಳ ಹಳೆಯದ್ದಲ್ಲ. ರಾಮಾಯಣದ ಕಾಲ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ಹಳೆಯದ್ದು. ಭಗವಂತ ಅವತರಿಸಿದ ಭೂಮಿ ಹಿಂದೂಗಳಿಗೆ ಪರಮ ಪವಿತ್ರ ಅಂತ ಶಾಸ್ತ್ರಗಳ ವರ್ಣನೆ. ಆದದ್ದರಿಂದ ರಾಮ ಹುಟ್ಟಿದ ನೆಲದಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಹಿಂದೂಗಳ ಸ್ವಾಭಿಮಾನದ ಪ್ರಶ್ನೆ ಆಗಿತ್ತು. ಹೇಳಿ ಕೇಳಿ ಅದು 1528ನೇ ಇಸವಿಯಲ್ಲಿ ಅದಾಗಲೇ ಇದ್ದಂತ ರಾಮ ಮಂದಿರವನ್ನ ಧ್ವಂಸಗೊಳಿಸಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ದು ಭಾರತೀಯ ಮುಸಲ್ಮಾನರು ಅಲ್ಲ. ಯಾವುದೋ ಪರಕೀಯ ರಾಷ್ಟ್ರದಿಂದ ಬಂದ ಇಸ್ಲಾಮಿಕ್ ಶಕ್ತಿಗಳು ಕಟ್ಟಿದ ಮಸೀದಿಯದು. ಮೊಘಲ್ ದೊರೆ ಬಾಬರ್, ಅವನ ಸೇನಾಪತಿ ಬಾಕಿರ್ ಖಾನ್ ಬಾದಶಹನ ಸಂತೋಷಕ್ಕಾಗಿ ಇದ್ದ ರಾಮ ಮಂದಿರವನ್ನ ಕೆಡವಿ ಅದೇ ಜಾಗದಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿ ತನ್ನ ರಾಜನ ಹೆಸರಿಟ್ಟ. ಅವನಿಗೆ ಸಂತೋಷ ಆಗಲಿ ಅಂತ 1528ರ ಆ ಕಾಲದಿಂದ ಅದು ಬಾಬರಿ ಮಸೀದಿ ಅಂತ ದೇಶದಾದ್ಯಂತ ಪ್ರಸಿದ್ಧವಾಯಿತು. ಹಿಂದೂಗಳು ಸುಮ್ಮನಿರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಭೂಮಿ ಹೋರಾಟಗಳು ಅವತ್ತೇ ಶುರುವಾದವು. ಅವರ ಕಾಲ ಮುಗಿಯಿತು. ಪ್ರಸಿದ್ಧ 5 ಇಸ್ಲಾಮಿಕ್ ಶಕ್ತಿಗಳು ಭಾರತವನ್ನ ಆಳಿದ್ದವು. ಆ ಕಾಲದಲ್ಲಿ ಅಯೋಧ್ಯೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಮಧುರೈ ತನಕ ಅನೇಕ ಮಂದಿರಗಳನ್ನ, ಮಠಗಳನ್ನ, ದೇವಸ್ಥಾನಗಳನ್ನ ಧ್ವಂಸಗೊಳಿಸಿದ್ದು ಸೂರ್ಯ ಸ್ಪಷ್ಟ ಇತಿಹಾಸ. ಅನೇಕ ಧ್ವಂಸಗೊಂಡು ನೆಲಸಮಗೊಂಡಂತಹ ದೇವಸ್ಥಾನಗಳಲ್ಲಿ ಪ್ರಮುಖವಾದದ್ದು ರಾಮ ಮಂದಿರ. ಅದೊಂದೇ ಮಂದಿರ ಅಲ್ಲ. ಆ ರಾಮ ಮಂದಿರ, ಆ ಜಾಗ ನಮಗೆ ಸೇರಬೇಕು ಅಂತ ಹೇಳಿ ಮತ್ತೆ 1853ನೇ ಇಸವಿಯಲ್ಲಿ ಒಂದು ಕರಸೇವೆ ನಡೆಯಿತು. ಆಗ ಇಸ್ಲಾಮಿಕ್ ದೊರೆಗಳ ಆಡಳಿತ ಹೋಗಿ ಬ್ರಿಟಿಷರು ಭಾರತದಲ್ಲಿದ್ದರು. 1856ನೇ ಇಸವಿಯಲ್ಲಿ ಸಂತ ಮಹಾಂತ ರಘುವೀರ್ ದಾಸ್ ಮೊದಲ ಬಾರಿಗೆ ಕೋರ್ಟ್ ಅಲ್ಲಿ ದಾವೆ ಹೂಡಿದ್ರು. ಇದು ನಮಗೆ ಸೇರಬೇಕಾದ ಭೂಮಿ. ಆದರೆ ಬ್ರಿಟಿಷ್ ಕೋರ್ಟ್ ಹೇಳ್ತು 300 ವರ್ಷಗಳ ಪ್ರಕರಣವನ್ನ ತೀರ್ಪು ಕೊಡ್ಲಿಕ್ಕೆ, ತೀರ್ಮಾನ ಮಾಡಲಿಕ್ಕೆ, ತನಿಖೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ರಿಜೆಕ್ಟ್ ಮಾಡ್ತು ಆ ಕೇಸನ್ನ. ನಂತರ 1986ನೇ ಇಸವಿಯಲ್ಲಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾದರು. 89ನೇ ಇಸವಿಯಲ್ಲಿ ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಬಾಗಿಲು ತೆಗೆದು ಪೂಜೆಗೆ ಅವಕಾಶ ಕೊಟ್ಟದ್ದು ಬಿಜೆಪಿ ಗವರ್ಮೆಂಟ್ ಅಲ್ಲ, ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ. ಅದು ಅವರಿಗೆ ಅನಿವಾರ್ಯ ಆಗಿತ್ತು. ಅದರ ಹಿಂದೆ ರಾಜಕೀಯ ಹಿತಾಸಕ್ತಿ ಇದ್ದಿರಬಹುದು, ಅದು ಪ್ರಶ್ನೆ ಬೇರೆ.
ಆದರೆ ಅಲ್ಲಿ ಶಿಲಾನ್ಯಾಸವನ್ನ ವಿಶ್ವ ಹಿಂದೂ ಪರಿಷತ್ತು 1989 ಇಸವಿಯಲ್ಲಿ ಮಾಡ್ತು. ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಅವರದ್ದೇ ಸರ್ಕಾರದ ಗೃಹ ಸಚಿವ ಬೂಟಾ ಸಿಂಗ್ ಮತ್ತು ND ತಿವಾರಿ ಯುಪಿ ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸ ನಡೆಯಿತು. ರಾಜೀವ್ ಗಾಂಧಿ ಮೇಲೆ ಒಂದು ಆರೋಪ ಬಂದಿತ್ತು. ಕೋರ್ಟ್ ಇಂದ ಜಡ್ಜ್ಮೆಂಟ್ ಆಗಿತ್ತು ಟ್ರಿಪಲ್ ತಲಾಖ್ ವಿರುದ್ಧ. ಆಗ ರಾಜೀವ್ ಗಾಂಧಿಯವರು ಸಂಸತ್ತಲ್ಲಿ ಮುಸಲ್ಮಾನರ ಸಂಘಟನೆಗಳ ಪರವಾಗಿ, ಮುಸಲ್ಮಾನ ಹೆಣ್ಣು ಮಕ್ಕಳ ಪರವಾಗಿ ಅಲ್ಲ, ಮುಸಲ್ಮಾನರ ಸಂಘಟನೆಗಳ ಪರವಾಗಿ ಟ್ರಿಪಲ್ ತಲಾಖ್ ಮುಂದುವರಿಯುವಂತೆ ರಾಜೀವ್ ಗಾಂಧಿ ಅವಕಾಶ ಮಾಡಿಕೊಟ್ಟಿದ್ರಿಂದ ದೇಶವ್ಯಾಪಿ ರಾಜೀವ್ ಗಾಂಧಿ ಸರ್ಕಾರ ಮುಸಲ್ಮಾನರ ಪರ ಅಂತ ಬಹಳ ಪ್ರಸಿದ್ಧವಾಗಿತ್ತು ವಿಷಯ. ಅದರಿಂದ ಉಂಟಾದ ಡ್ಯಾಮೇಜ್ ಇಂದ ಹೊರಬರುವ ಅನಿವಾರ್ಯತೆ ರಾಜೀವ್ ಗಾಂಧಿಯವರಿಗೆ ಇತ್ತೋ ಏನೋ ಗೊತ್ತಿಲ್ಲ. 1989 ಅಲಹಾಬಾದ್ ಹೈಕೋರ್ಟ್ ತತ್ಕ್ಷಣದಲ್ಲಿ ಅಲ್ಲಿ ಡೋರ್ ಓಪನ್ ಮಾಡಿ ರಾಮ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಏನು ತೀರ್ಪನ್ನ ಕೊಡ್ತು, ಆ ತೀರ್ಪು ಹೊರಬಿದ್ದ ಕೇವಲ 40 ನಿಮಿಷದ ಒಳಗಡೆ ರಾಜೀವ್ ಗಾಂಧಿ ಸರ್ಕಾರ ಡೋರ್ ಓಪನ್ ಮಾಡಿಸಿ ರಾಮ ಪೂಜೆಯನ್ನ ಮಾಡಿಸಿತು. ಅದಾದ ನಂತರ ಹಲವು ಹೋರಾಟಗಳ ಕಥೆ ನಾನು ಹೇಳುವುದಿಲ್ಲ ನನ್ನ 20 ನಿಮಿಷಗಳ ಭಾಷಣದಲ್ಲಿ. ನಂತರ ಬೋಫೋರ್ಸ್ ಹಗರಣದಿಂದಲಾಗಿ ರಾಜೀವ್ ಗಾಂಧಿ ಅಧಿಕಾರ ಕಳ್ಕೊಳ್ಳಬೇಕಾಗಿ ಬಂತು. ಅವರು ರಾಮ ರಾಜ್ಯವನ್ನ ನಿರ್ಮಾಣ ಮಾಡುತ್ತೇನೆ, ನನಗೆ ವೋಟ್ ಕೊಡಿ ಅಂತ ಕೇಳಿದ್ದರೂ ಕೂಡ ರಾಜೀವ್ ಗಾಂಧಿ ಸೋಲನ್ನ ಅನುಭವಿಸಬೇಕಾಗಿ ಬಂತು. 1991 ಇಸವಿಯಲ್ಲಿ LTT ಉಗ್ರರು ರಾಜೀವ್ ಗಾಂಧಿ ಹತ್ಯೆ ಮಾಡಿ ಮುಗಿಸಿದರು. ಆ ನಂತರ ಪ್ರಧಾನಮಂತ್ರಿಯಾಗಿ PV ನರಸಿಂಹರಾವ್ ಬಂದರು. ಕಲ್ಯಾಣ್ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಆಗ ಮತ್ತೆ ಬಿಜೆಪಿ ಕಡೆಯಿಂದ ರಣಘೋರವಾದ ಹೋರಾಟಗಳು ಶುರುವಾದವು. ಅದರ ನಡುವೆ LK ಅಡ್ವಾಣಿಜಿಯವರು ಸೋಮನಾಥದಿಂದ 10,000 ಕಿಲೋಮೀಟರ್ ದೂರದ ಒಂದು ಬಹುದೊಡ್ಡ ರಥಯಾತ್ರೆಯನ್ನ ಮಾಡಿದರು. ಆ ರಥಯಾತ್ರೆಯಿಂದಲಾಗಿ ಬಿಜೆಪಿ ತುಂಬಾ ಲಾಭವನ್ನ ಪಡ್ಕೊಳ್ತು. ನಾನು ಇತಿಹಾಸ ಮಾತಾಡ್ತಾ ಇದ್ದೇನೆ ಅಷ್ಟೇ. PV ನರಸಿಂಹರಾವ್ ಪ್ರಧಾನಮಂತ್ರಿಯಾದ ಕೂಡಲೇ ಅದಕ್ಕಿಂತ ಮೊದಲು ಅಲ್ಲಿ ಒಂದು ರಾಮನ ಮೂರ್ತಿ ಇದ್ದಕ್ಕಿದ್ದ ಹಾಗೆ ಪ್ರಕಟವಾಗಿತ್ತು. ಮುಸಲ್ಮಾನರು ಹೇಳಿದ್ರು ಯಾರೋ ಹಿಂದೂಗಳು ನಮಗೆ ಗೊತ್ತಿಲ್ಲದ ಹಾಗೆ ತಂದಿಟ್ಟಿದ್ದಾರೆ ಅಂತ. ಹಿಂದೂ ಸಂಘಟನೆಗಳು ಹೇಳಿದ್ವು ಅದು ರಾಮ ನಮಗೆ ಸಿಗ್ನಲ್ ಕೊಡ್ತಾ ಇದ್ದಾನೆ, ಅಲ್ಲಿ ರಾಮ ಮಂದಿರ ಬೇಕಾಗಿದೆ ಅವನಿಗೆ ಅಂತ. ಏನೇ ಇರಲಿ, ಇವೆಲ್ಲದರ ನಡುವೆ ಒಂದು ಐತಿಹಾಸಿಕ ತಿರುವು ಪಡ್ಕೊಂಡದ್ದು 1992 ಇಸವಿ ಡಿಸೆಂಬರ್ 6ನೇ ತಾರೀಕು. ಡಿಸೆಂಬರ್ 5ನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿಜಿಯವರು ಒಂದು ಭಾಷಣವನ್ನ ಕೊಟ್ಟರು. ಸುಪ್ರೀಂ ಕೋರ್ಟ್ ಹೇಳಿದೆ ರಾಮ ಮಂದಿರ ನಿರ್ಮಾಣಕ್ಕೆ ಮಾತ್ರ ಒಪ್ಪಿಗೆ ಕೊಡ್ಲಿಲ್ಲ, ಇಲ್ಲಿ ಪೂಜೆ ಮಾಡುವುದಕ್ಕೆ ಕೋರ್ಟ್ ಒಪ್ಪಿಗೆ ಇದೆ, ಭಜನೆ ಮಾಡುವುದಕ್ಕೆ ಕೋರ್ಟ್ ಒಪ್ಪಿಗೆ ಇದೆ, ರಾಮ ಸಂಕೀರ್ತನೆಯನ್ನ ನಡೆಸುವುದಕ್ಕೆ ಕೋರ್ಟ್ ಒಪ್ಪಿಗೆ ಇದೆ, ನಾವು ಭಜನೆಗಾಗಿ ಸೇರಬೇಕಾಗಿದೆ ಅಂತ ಕರೆಯನ್ನ ಕೊಟ್ಟರು. ಆ ಭಾಷಣ ಟೆಕ್ನಿಕಲ್ ಆಗಿ ಅದ್ಭುತವಾಗಿತ್ತು. ಆ ಭಾಷಣವನ್ನ ನಾನು ವಿವರಿಸಲಿಕ್ಕೆ ಹೋಗಲ್ಲ, ಆದರೆ ಆ ಭಾಷಣದಿಂದಲಾಗಿ ಲಕ್ಷ 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 ಜನ ಅಯೋಧ್ಯೆಯಲ್ಲಿ ಸಮಾಹಿತಗೊಂಡ್ರು. ನಮ್ಮ ಸುಳ್ಯದ ಟೀಮ್ ಕೂಡ ಹೋಗಿದೆ. ಆ ಸಂದರ್ಭ ನನಗೆ ನೆನಪಿದೆ. ನಾನು ಚಿಕ್ಕವನಾಗಿದ್ದೆ. ಸುಳ್ಯದಲ್ಲಿ ಒಂದು
ದೊಡ್ಡ ಗಲಾಟೆ ನಡೆದಿತ್ತು. ಸುಳ್ಯದ ಪೇಟೆ ಧಗ 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 ಅಂತ ಉರಿದಿತ್ತು. ಇದೆಲ್ಲ ಇತಿಹಾಸ. ನಮ್ಮ ಅನೇಕ ಕಾರ್ಯಕರ್ತರು ಕೇಸ್ ಹಾಕಿಸ್ಕೊಂಡು ವರ್ಷಾನುಗಟ್ಟಲೆ ತಮ್ಮ ಸಮಯಗಳನ್ನ ದಾನ ಮಾಡಿದ್ದು ಇದೆಲ್ಲವೂ ಇತಿಹಾಸ. 1992 ಇಸವಿಯಲ್ಲಿ PV ನರಸಿಂಹರಾವ್ ಪ್ರಧಾನಿಯಾಗಿ ಸೈಲೆಂಟ್ ಇದ್ರು. ಅವರು ಸೈಲೆಂಟ್ ಇಲ್ಲ ಅಂತ ಇರ್ತಿದ್ರೆ ಅವತ್ತು ಆ ಗುಂಬಜನ್ನ ಏರಿ ನಮ್ಮವರಿಗೆ ಕೊಟ್ಟು ಪಿಕ್ಕಾಸಿಂದ ಆ ಕಳಂಕಿತ ಬಾಬರಿ ಮಸೀದಿಯನ್ನ ನೆಲಸಮ ಮಾಡುವುದಕ್ಕೆ ಸಾಧ್ಯ ಇರಲಿಲ್ಲ. ಅದರ ಕ್ರೆಡಿಟ್ ನರೇಂದ್ರ ಮೋದಿಯವರಿಗಲ್ಲ, PV ನರಸಿಂಹರಾವ್ ಅವರಿಗೆ ಸಲ್ಲಬೇಕು. PV ನರಸಿಂಹರಾವ್ ನನ್ನನ್ನ ಇವತ್ತು ಡಿಸ್ಟರ್ಬ್ ಮಾಡಬೇಡಿ ಅಂತ ಬೆಳಗ್ಗೆ ತನ್ನ ಆಪ್ತರಿಗೆ ಹೇಳಿದ್ರು ಅಂತ ಒಂದು ಗುಸುಗುಸು ಇದೆ. ಅವರು ಸುಮ್ಮನೆ ಮನೆಯಲ್ಲೇ ಇದ್ರಂತೆ. ಡಿಸೆಂಬರ್ 6 ಈ ಬಾಬರಿ ಮಸೀದಿ ಧ್ವಂಸಗೊಳ್ಳುವಲ್ಲಿ ತನಕ. ಆ ನಂತರದ ಅನೇಕ ಹೋರಾಟಗಳು ನಡೆದು 2010 ಇಸವಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿರುವಾಗ ಜಡ್ಜ್ಮೆಂಟ್ ಆಯಿತು. 2.77 ಎಕರೆಗಳ ಆ ಅಯೋಧ್ಯೆಯ ಭೂಮಿಯನ್ನ 3/1 3 ಪಾಲು ಮಾಡಿ ರಾಮಲಲ್ಲಾ ಟ್ರಸ್ಟ್ಗೆ, ನಿರ್ಮೋಹಿ ಅಖಾಡಕ್ಕೆ ಮತ್ತೆ ಸುನ್ನಿ ವಕ್ಫ್ ಬೋರ್ಡ್ಗೆ ಅಂತ ಹಂಚಿಕೆ ಮಾಡಿತು. ಆದರೆ ಆ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಹಿಂದೂಗಳು ಮಾತ್ರ ಅಲ್ಲ, ಎಲ್ಲಾ ವಿಭಾಗದವರು ಕೂಡ ಮೇಲ್ಮನವಿ ಸಲ್ಲಿಸಿದರು. ನಂತರ 2014 ಇಸವಿಯಲ್ಲಿ ನರೇಂದ್ರ ಮೋದಿಯವರ ಕೈಗೆ ದೇಶ ಬಂತು. ಮಹಾನ್ ದೈವ ಭಕ್ತ ಪ್ರಧಾನಿ. ನಾನು ಅವರನ್ನ ಹೊಗಳುವುದಕ್ಕೆ ಹೋಗುವುದಿಲ್ಲ, ಇದ್ದ ವಿಷಯ ಹೇಳಲೇಬೇಕು, ಯಾವುದೇ ಅತಿಶಯವನ್ನ ಮಾತಾಡುವುದಿಲ್ಲ. ನವರಾತ್ರಿಯ 9 ದಿನಗಳ ಕಾಲ ಉಪವಾಸವಿರುವ ನಾನು 2014 ಇಸವಿಯಲ್ಲಿ ಅವರ ಪರವಾಗಿ ಕರ್ನಾಟಕದಾದ್ಯಂತ ಭಾಷಣ ಮಾಡಿದ್ದೆ. ಆಗ ನಾನು ಪ್ರತಾಪ್ ಸಿಂಹ ಅವರು ಬರೆದ ನರೇಂದ್ರ ಮೋದಿಯವರ ಜೀವನವನ್ನ ಓದ್ಕೊಂಡು ನಾನು ನನ್ನ ಅಸ್ಪಷ್ಟ ನೆನಪಿನಲ್ಲಿ ಹೇಳ್ತಾ ಇದ್ದೆ, ಅವರು ಜ್ಯೂಸ್ ಕುಡಿತಾರೆ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ನವರಾತ್ರಿಯ 9 ದಿನಗಳ ಕಾಲ ನೀರನ್ನು ಬಿಟ್ಟು ಇನ್ನೇನನ್ನೂ ಸೇವನೆ ಮಾಡದೆ ನವರಾತ್ರಿ ಆಚರಣೆ ಮಾಡುವ ಒಬ್ಬ ಪ್ರಧಾನಿ ಇವರು ಅಂತ. ಅವರು ಪ್ರತಿಷ್ಠಾಪನೆಯನ್ನ ನೀವೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಿ, ಇವತ್ತು ರಾಮ ಪೂಜೆ ಎಷ್ಟು ಭಕ್ತಿಯಲ್ಲಿ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ರಾಮಕೃಷ್ಣ ಪರಮಹಂಸರ ಲೆವೆಲ್ ಅಲ್ಲಿ ಮಾತ್ರ ಮೈಂಡ್ ರೀಡಿಂಗ್ ಕೆಪಾಸಿಟಿ ಇರುತ್ತದೆ ಮಹಾತ್ಮರುಗಳಿಗೆ. ಒಬ್ಬನ ಅಂತರಂಗದ ಭಾವನೆ ಏನು, ಈ ಕಾರ್ಯಕ್ರಮವನ್ನ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ, ರಾಮನ ಮೇಲೆ ನಿಜವಾದ ಭಕ್ತಿಗಾಗಿ ಮಾಡ್ತಾ ಇದ್ದಾರೋ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಅಥವಾ ವೈಯಕ್ತಿಕ ಏನೋ ಒಂದು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೋ, ಎಲ್ಲವೂ ಕೂಡ ಮಹಾತ್ಮರುಗಳಿಗೆ ಗೊತ್ತಾಗ್ತದೆ, ನನಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶುದ್ಧವಾದ ಭಕ್ತಿಯಲ್ಲಿ ಇವತ್ತು ರಾಮ ಪೂಜೆಯಲ್ಲಿ ನೀವೆಲ್ಲರೂ ಭಾಗವಹಿಸಿದಿರಿ ಅಂತಂದ್ರೆ 100ಕ್ಕೆ 100 ಇದಕ್ಕಾಗಿ ದುಡಿದ, ಇದಕ್ಕಾಗಿ ಶ್ರಮಪಟ್ಟ, ಈ ಪೂಜೆಯನ್ನು ನೋಡುತ್ತಿರುವ ನಿಮಗೆಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ರಾಮಾನುಗ್ರಹ ಆಗೋದರಲ್ಲಿ ಅನುಮಾನವೇ ಇಲ್ಲ. ರಾಮ ಸದಾಕಾಲ ನಮ್ಮನ್ನ ಕಾಯ್ತಾನೆ. ಇರ್ಲಿ, ನರೇಂದ್ರ ಮೋದಿಯವರು ಮಾತ್ರ ದೇಶದ ಹಲವು ತೀರ್ಥಯಾತ್ರೆಗಳ ಸಂದರ್ಶನವನ್ನ ಮಾಡಿ ಅವರು ಬೆಳಗಿನ ಜನವರಿ ತಿಂಗಳು, ಡಿಸೆಂಬರ್ ತಿಂಗಳು ನಮ್ಮ ಶಬರಿಮಲೆಯ ವ್ರತಧಾರಿಗಳು ಸ್ನಾನ ಮಾಡುವ ಆ ಕೊರೆಯುವ ಚಳಿಯಲ್ಲಿ ನರೇಂದ್ರ ಮೋದಿಯವರು ಸೆಖೆ ಇರುವ ಅಲ್ಲ, ಕೊರೆಯುವ
ಚಳಿ ಇರುವ ಅನೇಕ ತೀರ್ಥ ಕ್ಷೇತ್ರಗಳಲ್ಲಿ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಬಾವಿಯಿಂದ ಎಳೆದ ತಣ್ಣೀರಿನ ಸ್ನಾನ ಮಾಡುತ್ತಾ ವ್ರತವನ್ನ ಮಾಡಿ ಅಯೋಧ್ಯೆಗೆ ಜನವರಿ 22ನೇ ತಾರೀಕು ಬೆಳಗ್ಗೆ ಆ ರಾಜಗಾಂಭೀರ್ಯದಲ್ಲಿ ನಡಕೊಂಡು ಬರ್ತಾ ಇದ್ದಾಗ ನಾನು ಧಾರಾಕಾರವಾಗಿ ಕಣ್ಣೀರು ಹಾಕ್ತಾ ಮೂರಿನ ಹಳ್ಳಿಗಳಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಿತ್ತಲ್ಲ ನೋಡ್ತಾ ಅಳತಾ ಕೂತವು ನಾನು. ಬೇಜಾರದ ಅಳುವಲ್ಲ, ಆನಂದ ಬಾಷ್ಪದ ಕಣ್ಣೀರಿಂದ ಆ ರಾಮನ ಮೂರ್ತಿಯನ್ನ ಅಗೋಚರವಾಗಿ ಅಭಿಷೇಕ ಮಾಡಿದ್ದೆ ನಾನು. ಬಹಳ ರೋಮಹರ್ಷಕ ಅನುಭವ. ನಾನು ಇಲ್ಲಿ ನರೇಂದ್ರ ಮೋದಿಯವರ ವ್ರತದ ಬಗ್ಗೆ ಮಾತಾಡಲೇಬೇಕು. ಯಾಕೆ ಅಂತಂದ್ರೆ ಇದು ಧಾರ್ಮಿಕ ಕಾರ್ಯಕ್ರಮ. ನಾನವರ ರಾಜಕೀಯ ಮುಖವನ್ನ ಮಾತಾಡ್ತಿರೋದಲ್ಲ, ಒಬ್ಬ ದೈವ ಭಕ್ತ. ನಾನು ಎಲ್ಲ ಬಿಜೆಪಿ ಮುಖಂಡರುಗಳಿಗೆ ಅವರ ಅಭ್ಯಾಸ ವರ್ಗದಲ್ಲಿ ಹೇಳಿದ್ದೆ, ನರೇಂದ್ರ ಮೋದಿಯವರನ್ನ ಫಾಲೋ ಮಾಡಬೇಕು ನೀವು. ನರೇಂದ್ರ ಮೋದಿಯವರ ದೈವ ಭಕ್ತಿ. ಯಾಕೆ ಅಂತಂದ್ರೆ ದೈವ ಭಕ್ತಿಯ ಹೆಸರಿನಲ್ಲಿ ಅಧಿಕಾರವನ್ನ ಪಡಕೊಂಡದ್ದು, ನಾನು ಆಗಲೇ ಹೇಳಿದ ಹಾಗೆ ಲಾಭ ಪಡಕೊಂಡದ್ದು ಬಿಜೆಪಿ. ಇಲ್ಲಿ ಪಿ ವಿ ನರಸಿಂಹರಾವ್ ಅವರಿಗೆ ಲಾಭ ಆಗಲಿಲ್ಲ, ಇಲ್ಲಿ ರಾಜೀವ್ ಗಾಂಧಿ ಅವರಿಗೆ ಲಾಭ ಆಗಲಿಲ್ಲ. ಇಲ್ಲಿ ಲಾಭ ಪಡಕೊಂಡದ್ದು ಬಿಜೆಪಿಯಾದದ್ರಿಂದ ಬಿಜೆಪಿಗೆ ತುಂಬಾ ಜವಾಬ್ದಾರಿ ಇದೆ. ಇರಲಿ, ಇದು ಮಾತ್ರ ರಾಜಕೀಯವನ್ನ ಹೊರತುಪಡಿಸಿ ರಾಮ ನಮ್ಮವನು ಮತ್ತು ನಮ್ಮ ಮುಸಲ್ಮಾನರ ಬಗ್ಗೆ ಏನೇನು ತಗಾದೆ ನಮಗಿಲ್ಲ. ನಿಮಗೊಂದು ವಿಷಯ, ಇತಿಹಾಸದ ವಿಷಯ ಹೇಳುತ್ತೇನೆ, ಅದನ್ನು ಹೇಳಿ ಮಾತು ಮುಗಿಸ್ತೇನೆ. ದೇಶ ವಿಭಜನೆ ಆಯ್ತಲ್ಲ, ಈ ದೇಶ ವಿಭಜನೆ ಆದದ್ದು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಮುಸಲ್ಮಾನರು ಕೇಳಿದ್ರಿಂದ. ಬಹುಸಂಖ್ಯಾಕ ಹಿಂದೂಗಳೊಂದಿಗೆ, ಹಿಂದೂ ನಂಬಿಕೆಗಳೊಂದಿಗೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಹೋರಾಟ ಮಾಡಿತು. ಅದಕ್ಕಾಗಿ ರಕ್ತಪಾತ ಮಾಡಿತು. ಎಲ್ಲವೂ ಆಯಿತು. 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡುವುದರ ಮೂಲಕ ದೇಶ ವಿಭಜನೆಯಾಯಿತು. ದೇಶ ವಿಭಜನೆಯಾದದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಒಂದೇ ಟೈಮಲ್ಲಿ. ಆಗ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಪ್ರಕಾರ ಈ ದೇಶದ ಜನರಿಗೆ, ಈ ದೇಶದ ರಾಜರುಗಳಿಗೆ, ಈ ದೇಶದ ಸೈನಿಕರಿಗೆ ಒಂದು ಹಕ್ಕನ್ನ ಕೊಡಲಾಯಿತು. ಏನ್ ಹಕ್ಕು ಅಂತಂದ್ರೆ, ದೇಶ ವಿಭಜನೆ ಆಯ್ತಲ್ಲ, ಸೈನಿಕರಿಗೆ ರಾಜರುಗಳಿಗೆ ಬಿಟ್ಟುಬಿಡಿ, ನಾನು ಅದನ್ನ ಹೇಳುವುದಿಲ್ಲ. ದೇಶದ ಜನರಿಗೆ, ಎರಡೂ ದೇಶದ ಜನರಿಗೆ, ಆಗ ಒಂದೇ ದೇಶ, ಬಾಂಗ್ಲಾ ಪಾಕಿಸ್ತಾನ ಒಂದು, ಈಗಿನ ಭಾರತ ಒಂದು, ಈ ಒಂದೇ ನೆಲದ ಎಲ್ಲಾ ಜನರಿಗೆ, ಎಲ್ಲ ಮುಸಲ್ಮಾನರಿಗೆ, ಹಿಂದೂಗಳಿಗೆ, ಎಲ್ರಿಗೂ ಕೂಡ ಒಂದು ಹಕ್ಕನ್ನ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಕೊಡಲಾಯಿತು. ಬೇಕಾದ ದೇಶವನ್ನ ಆಯ್ಕೆ ಮಾಡ್ಕೋಬಹುದು, ಬೇಕಾದ ದೇಶವನ್ನ. ಆಗ ಹಲವಾರು ಮುಸಲ್ಮಾನರು ಹೊರಟೋದ್ರು ಪಾಕಿಸ್ತಾನಕ್ಕೆ. ಅವರ ಹಕ್ಕದು, ನ್ಯಾಯಯುತವಾಗಿ ಹೊರಟೋದ್ರು. ಪಾಕಿಸ್ತಾನದ ರಚನೆ ಅಲ್ಲಾಯಿತು. ಭಾರತದಲ್ಲಿ ಇವತ್ತು ಉಳಿದುಕೊಂಡ ಮುಸಲ್ಮಾನರಿದ್ದಾರಲ್ಲ, ಇದನ್ನ ನಾನು ಯಾವುದೋ ಲೆಫ್ಟಿಸ್ಟ್ ಬರೆದ ಆರ್ಟಿಕಲ್ ಆಧಾರದಲ್ಲಿ ಹೇಳ್ತಾ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನನೀಯ ಹೋವೆ ಶೇಷಾದ್ರಿಯವರು ಬರೆದ ದೇಶ ವಿಭಜನೆಯ ದುರಂತ ಕಥೆ ಅನ್ನುವ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಿನ ಮುಸಲ್ಮಾನರ ಅಜ್ಜಂದಿರು ನಮಗೆ ಭಾರತ ಆಗಬಹುದು ಅಂತ ಆಯ್ಕೆ ಮಾಡಿಕೊಂಡವರು. ನಮಗೆ ಹಿಂದೂಗಳೊಂದಿಗೆ ಬದುಕುವುದಕ್ಕೆ ಸಾಧ್ಯ, ನಮಗೆ ಪಾಕಿಸ್ತಾನ ಬೇಡ, ನಮಗೆ ಭಾರತ ಬೇಕು ಅಂತ ಅಂದವರು. ಅವು ಬಹುಶಃ ಮೊಮ್ಮಕ್ಕಳಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಪರಸ್ಪರ ಕಚ್ಚಾಡಿಕೊಳ್ತಾ ಇದ್ದೇವೆ. ಬ್ರಿಟಿಷರು ಹಾಕಿದ ದ್ವೇಷದ ಬೀಜ ಹೆಮ್ಮರವಾಗಿ ಈ ಸಂಘರ್ಷಗಳು ನಡೆದಿದ್ದಾವೆ. ಮುಸಲ್ಮಾನರಿಗೂ ಅಯೋಧ್ಯೆಯ ಬಾಬರಿ ಮಸೀದಿಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ರೂ ಕೂಡ
ಸುಮ್ಮನೆ ನಮ್ಮ ಜೊತೆ ಜಗಳಕ್ಕಾದ್ರೂ ಇರ್ಲಿ ಬಿಡಿ, ಜಡ್ಜ್ಮೆಂಟ್ ಆಗುವಾಗ, ಮತ್ತಿನ ಜಡ್ಜ್ಮೆಂಟ್ ಆಗುವಾಗ ನಾನು ಶಿವಮೊಗ್ಗದ ನಮ್ಮ ಯಡಿಯೂರಪ್ಪ ಅವರ ಮಗಳ ಒಂದು ಕಾಲೇಜಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೆ. ಜಡ್ಜ್ಮೆಂಟ್ ಹೊರಗೆ ಬಂತು. ನಾನು ಶಿವಮೊಗ್ಗದಿಂದ ಒಬ್ಬನೇ ಕಾರಲ್ಲಿ ಬರಬೇಕು, ಒಬ್ಬನೇ ಹೋದದ್ದು. ಆಗ ನನ್ನ ಶ್ರೀಮತಿ ಹೇಳಿದ್ಲು, ಗಲಾಟೆ ಆಗ್ಬೋದು, ದಯವಿಟ್ಟು ಇವತ್ತು ಬರಬೇಡಿ, ನಾಳೆ ಬನ್ನಿ ಅಂತ. ಆದ್ರೆ ನಾನು ಬಂದೆ, ಒಬ್ಬನೇ ಬಂದೆ. ಒಂದು ಕಡೆಯೂ ಕೂಡ ದೇಶದ ಯಾವ ಮೂಲೆಯಲ್ಲೂ ಕೂಡ ಯಾವುದೇ ಗಲಾಟೆ ಇಲ್ಲದೆ ಆ ದಿನ ಹೋಯಿತು. ಯಾವುದೇ ಗಲಾಟೆ ಇಲ್ಲದೆ ಕಳೆದ ವರ್ಷ ಜನವರಿ 22ನೇ ತಾರೀಕು ಪ್ರತಿಷ್ಠಾಪನೆಯೂ ಆಯಿತು. ಯಾವ ಗಲಾಟೆಯೂ ಇಲ್ಲ. ಹೀಗಿರಬೇಕು ದೇಶ. ಗಲಾಟೆ ಯಾಕೆ? ಕೋರ್ಟ್ ತೀರ್ಮಾನ ಏನು? ಅಯೋಧ್ಯೆ ಹಿಂದೂಗಳದ್ದು, ಅನುಮಾನ ಇಲ್ಲ. ಆದರೆ ಮಸೀದಿಗೆ ಅನ್ಯಾಯ ಆಗೋದು ಬೇಡ. 5 ಎಕರೆಗಳ ಜಾಗವನ್ನ ಮಸೀದಿಗೆ ಅಂತ ತೆಗೆದಿಡಬೇಕು ಸೆಂಟ್ರಲ್ ಗವರ್ಮೆಂಟ್. ಕರೆಕ್ಟ್ ಇದು. ಯಾಕೆ? ಅವರಿಗೆ ಅಯೋಧ್ಯೆಯಲ್ಲಿ ಏನೂ ಇಲ್ಲ. ಅವರಿಗೆ ಮೆಕ್ಕಾದಲ್ಲಿ ಆದ್ರೆ ಏನೋ ಮಹತ್ವ ಇದೆ, ಅಯೋಧ್ಯೆಯಲ್ಲಿ ಏನೂ ಇಲ್ಲ. ಅಯೋಧ್ಯೆ ಅಕ್ಷರಶಃ 100ಕ್ಕೆ 100 ಯಾವುದೇ ರಾಜಕೀಯವಿಲ್ಲದೆ ನ್ಯಾಯಯುತವಾಗಿ ಹಿಂದೂ ದೇವರ ಜನ್ಮಭೂಮಿ. ಆ ಜನ್ಮಭೂಮಿಯಲ್ಲಿ 500 ವರ್ಷಗಳ ಕಾಲ ರಾಮನಿಗೆ ಪೂಜೆ ಸಲ್ಲಿಸುವ ಅವಕಾಶ ಹಿಂದೂಗಳಿಗೆ ಇಲ್ಲ ಅಂತಂದ್ರೆ ಎಂತ ಅವಮಾನ ಆಗಿತ್ತು. ಆ ಅವಮಾನದಿಂದ ಹೊರಗೆ ಬಂದು ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ ನಾವು. ರಾಮ ಸೀತೆಯಂತೆ ಪ್ರತಿ ಹಿಂದೂ ಕುಟುಂಬದ ಗಂಡ ಹೆಂಡತಿ ಬದುಕುವ ಹಾಗಾಗಲಿ. ವನವಾಸಕ್ಕೆ ಹೋಗಬೇಕಾದದ್ದು ರಾಮ ಮಾತ್ರ ಆಗಿತ್ತು, ಸೀತೆ ವನವಾಸಕ್ಕೆ ಹೋಗಬೇಕಾಗಿರಲಿಲ್ಲ. ಸೂರ್ಯ ವಂಶದ ದೊರೆಗಳು ಕೊಟ್ಟ ಮಾತನ್ನ ತಪ್ಪುವುದಿಲ್ಲ ಅನ್ನುವ ಕೀರ್ತಿಯನ್ನ ಉಳಿಸಿಕೊಳ್ಳುವ ಅನಿವಾರ್ಯತೆಗಾಗಿ ದಶರಥ ಒಲ್ಲದ ಮನಸ್ಸಿನಿಂದ ರಾಮನಿಗೆ ಮಾತ್ರ ವನವಾಸಕ್ಕೆ ಅಪ್ಪಣೆ ಕೊಟ್ಟದ್ದು, ಸೀತೆಗಲ್ಲ. ಆದರೆ ಸೀತೆ ಗಂಡನಿಲ್ಲದ ಅಯೋಧ್ಯೆ, ಗಂಡನಿಲ್ಲದ ಸುಖದ ಹಾಸಿಗೆ, ನನಗೆ ಯಾಕೆ ಅರಮನೆ, ನನಗೆ ಯಾಕೆ? ನಾನು ಸತ್ರು ಬದುಕಿದ್ರು ಗಂಡನ ಜೊತೆಗೆ ನನಗೆ ಅರಮನೆ ಬೇಕಾಗಿಲ್ಲ, ನನಗೆ ಕಾಡೇ ಆಗಬಹುದು ಅಂತ ಯೋಚನೆ ಮಾಡಿದಳಲ್ಲ ಆ ಸೀತೆ ಅನ್ನುವ ಆ ತಾಯಿ. ಸೀತೆಗೂ ವಂದನೆ ಸಲ್ಲಿಸಿದ್ರು ಅವರ ಭಾಷಣದಲ್ಲಿ. ನನಗೆ ರಾಮನಿಗೆ ವಂದನೆ ಸಲ್ಲಿಸುವಾಗ ಮಾಮೂಲಿ ಅಂತ ಆಗ್ತದೆ, ಆದರೆ ಸೀತೆ ಅನ್ನುವ ಪದ ಕೇಳಿದಾಗ ಮೈ ಜುಮ್ ಅಂತ ಅನಿಸ್ತದೆ. ಯಾಕೆ ಅಂತಂದ್ರೆ ಸೀತೆಯ ಪಾತಿವ್ರತ್ಯವನ್ನ ಕಲ್ಪನೆಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಮನು ಕೂಡ. ಆ ರಾಮ ಸೀತೆ, ಆ ರಾಮ ಲಕ್ಷ್ಮಣ ಅಣ್ಣ ತಮ್ಮ, ಆ ಹೋಗಿ ಭರತನಿಗೆ ಲೀಲಾಜಾಲವಾಗಿ ಅಯೋಧ್ಯೆಯ ಪಟ್ಟ ಸಿಕ್ತಿತ್ತು. ಎಲ್ಲ ಅವಕಾಶಗಳು ಹೇರಳವಾಗಿದ್ದುವು. ಆದರೆ ಭರತನೂ ಕೂಡ ಅಣ್ಣನ ಮೇಲಿನ ಗೌರವದಿಂದಲೂ ನ್ಯಾಯದಿಂದಲೂ ಆ ಕಾಲದ ನಿಯಮದಂತೆ ಮೊದಲ ಮಗನಿಗೆ ರಾಜ್ಯ ಅನ್ನುವ ನಿಯಮವನ್ನ ಉಲ್ಲಂಘನೆ ಮಾಡುವುದಿಲ್ಲ ಅಂತ ಹೇಳಿ ನ್ಯಾಯಬದ್ಧವಾಗಿಯೇ ಸೂರ್ಯವಂಶದ ರಾಜರುಗಳು ಮಾತ್ರ ಅಲ್ಲ, ಸೂರ್ಯವಂಶದ ಪ್ರತಿ ಕುಟುಂಬದ ಸದಸ್ಯರು ಕೂಡ ನ್ಯಾಯಕ್ಕೆ ಧರ್ಮಕ್ಕೆ ಬದ್ಧರಾಗಿರುವವರು ಅಂತ ಒಂದು ಅದ್ಭುತವಾದಂತ ನಡೆಯನ್ನ ತಗೊಂಡ ಭರತ. ಈ ಎಲ್ಲಾ ಕಥೆಗಳು ಆ ಹನುಮಂತ ಎದೆ ಬಗೆದರೆ ರಾಮ. ರಾಮನ ಹನುಮಂತನ ಬಗ್ಗೆ ಚಿ ಉದಯಶಂಕರ್ ಅವರು ಒಂದು ಅದ್ಭುತವಾದ ಗೀತೆ ಬರೆದಿದ್ದಾರೆ. ಆ ಗೀತೆಯನ್ನ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಎಷ್ಟು ಚೆನ್ನಾಗಿ ಕನ್ನಡದ ಕವಿತೆ, ಆ ಕವಿತೆಯ ಸಾಲುಗಳು ಯಥಾವತ್ತಾಗಿ ನೆನಪಿಲ್ಲ. ಆದ್ರೆ ಅವ್ರು ಹೇಳೋದೇನು ಅಂತಂದ್ರೆ, ಹನುಮಂತನ ಪೂಜೆ ಮಾಡುತ್ತೇವಲ್ಲ, ಹನುಮಂತನಿಗೆ ಖುಷಿಯಾಗಬೇಕು ಅಂತ ಅಭಿಷೇಕ ಮಾಡುತ್ತೇವೆ. ಅಭಿಷೇಕವನ್ನು ಮಾಡಿದರೆ ಅವನಿಗೆ ಸಂತೋಷವಾಗುವುದಿಲ್ವಂತೆ. ಅಭಿಷೇಕವನ್ನು ಮಾಡಿದರೆ ಹನಿ ಹನಿಯನ್ನು ಹುಡುಕಿ ರಾಮನಿದ್ದಾನ ಅಂತ ನೋಡ್ತಾನಂತೆ. ಈ ಮೈ ಮೇಲೆ ಬಿದ್ದ
ನೀರಿನ ಜಲಧಾರೆಯ ಯಾವ ಹನಿಯಲ್ಲಿ ನನ್ನ ರಾಮ ಇದ್ದಾನೆ ಅದು ಹನುಮಂತನಿಗೆ ಬೇಕಾಗಿತ್ತು. ವಜ್ರ ವೈಡೂರ್ಯಗಳ ಮಾಲೆಯನ್ನ ಹಾಕಿದರೆ ಹನುಮನಿಗೆ ತೃಪ್ತಿಯಾಗುವುದಿಲ್ಲವಂತೆ. ಅದನ್ನ ಒಡೆದು ರಾಮನಿಗಾಗಿ ಹುಡುಕಾಡುತ್ತಾನಂತೆ. ಹನುಮನಿಗೆ ಹೂವಿನ ಮಾಲೆಯ ಅಲಂಕಾರವನ್ನ ಮಾಡಿದರೆ ಸಂತೋಷವಾಗುವುದಿಲ್ಲವಂತೆ. ಹೂವುಗಳನ್ನ ಕೆದಕಿ ಯಾವ ಹೂವಿನ ಯಾವ ಎಸಳಿನಲ್ಲಿ ನನ್ನ ರಾಮ ಇದ್ದಾನೆ ಅಂತ ಯೋಚನೆ ಮಾಡುತ್ತಾನಂತೆ. ರಾಮನಿಲ್ಲದ ಏನೂ ಬೇಡ, ರಾಮನಿರುವ ಕಣವೂ ಕೂಡ ನನಗೆ ಶ್ರೇಷ್ಠ ಅಂತ ಹೇಳಿ ಯೋಚನೆ ಮಾಡಿ ಅದ್ಭುತವಾದ ಹೋರಾಟವನ್ನ ನಡೆಸಿ ಸೀತೆಯನ್ನ ಪುನಃ ಕರೆತರುವ ಟೀಮಿನ ಲೀಡರ್ ಹನುಮಂತ. ಹೀಗೆ ರಾಮಾಯಣದ ಪ್ರತಿ ಪಾತ್ರವೂ ಕೂಡ ನಮಗೆ ಅದ್ಭುತ ಮೆಸೇಜ್ ಅನ್ನ ಕೊಡ್ತಾ ಇದೆ. ರಾಮನ ಪ್ರತಿಷ್ಠೆ ಈ ಎಲ್ಲ ಮೌಲ್ಯಗಳ ಪ್ರತಿಷ್ಠಾಪನೆಯಾಗಬೇಕು. ನಮ್ಮೆಲ್ಲರ ಹೃದಯಗಳಲ್ಲಿ ಜೀವನ ಮೌಲ್ಯಗಳು ತುಂಬಿಕೊಂಡಿರಬೇಕು. ಪ್ರತಿ ಕುಟುಂಬ ನಂದಾದೀಪವಾಗಿ ಬೆಳಗಬೇಕು. ಆಗ ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದಂತೆ ರಾಮರಾಜ್ಯದ ನಿರ್ಮಾಣವಾಗುವುದಕ್ಕೆ ಸಾಧ್ಯ. ಆ ರಾಮರಾಜ್ಯವೂ ಕೂಡ, ರಾಮರಾಜ್ಯ ಅಂದ್ರೆ ಕಳ್ಳರೇ ಇಲ್ಲದ ರಾಜ್ಯ, ಬೀಗಗಳೇ ಬೇಡದ ರಾಜ್ಯ, ಪೊಲೀಸ್ ವ್ಯವಸ್ಥೆಯೇ ಬೇಡವಾದ ರಾಜ್ಯ. ಇದು ಒಂದು ಅದ್ಭುತವಾದ ಕಲ್ಪನೆ ರಾಮಾಯಣದಲ್ಲಿದೆ. ಈ ರಾಮರಾಜ್ಯ ಪ್ರತಿಯೊಬ್ಬರೂ ಕೂಡ ಸಂಸ್ಕಾರವಂತರಾಗುವಂತಹ ಒಂದು ರಾಜ್ಯ, ದೇಶ ನಮ್ಮದಾಗಲಿ. ಆ ಮೂಲಕ ಇಡೀ ಜಗತ್ತಿಗೆ ಗುರುವಾಗಿ ಮಾರ್ಗದರ್ಶನ ಕೊಡಬೇಕಾದ ಭಾರತದ ಹೆಮ್ಮೆಯ ಪ್ರಜೆಗಳು ನಾವು ಅಂತ ಹೇಳುವಂತಹ ಒಂದು ಯೋಗ್ಯತೆಯನ್ನ ನಾವೆಲ್ಲರೂ ಸಂಪಾದನೆ ಮಾಡಿಕೊಳ್ಳುವ ಅಂತ ಹೇಳ್ತಾ ಬಹಳ ಪ್ರೀತಿಯಿಂದ ಕರೆದು ನನಗೆ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟ ಇದು ನನ್ನೂರು ಸುಳ್ಯ, ನನ್ನೂರಿನ ಜನ ನನ್ನನ್ನ ಕರೆದು ವೇದಿಕೆ ಕೊಟ್ಟು ಭಾಷಣ ಮಾಡಿಸಿದ್ರಿಂದ ಬಹಳ ಸಂತೋಷಗೊಂಡಿದ್ದೇನೆ. ಇದು ರಾಮ ಕೊಟ್ಟ ಅವಕಾಶ ಅಂತ ಭಾವಿಸ್ತಾ ಮತ್ತೊಮ್ಮೆ ಸ್ವಾಮೀಜಿಯವರಿಗೂ ಎಲ್ಲ ಗಣ್ಯರಿಗೂ ಪ್ರತ್ಯೇಕವಾಗಿ ನಾನು ಹೆಸರನ್ನ ಹೇಳುವುದಿಲ್ಲ, ಎಲ್ಲರೂ ಲೀಡರ್ಸೇ ನನಗೆ ಕಾಣ್ತಾ ಇದ್ದೀರಿ, ಎಲ್ಲರೂ ಗಣ್ಯರೇ ಕಾಣ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಸಮರ್ಪಿಸಿ ನನ್ನ ಮಾತುಗಳನ್ನ ಆ ರಾಮಪಾದಗಳಿಗೆ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್. ಬಿಡ್ರಿ.